ವಿದ್ಯಾರ್ಥಿಗಳೇ 2024-25ನೇ ಸಾಲಿಗೆ ಆಟೋ ಹಾಗೂ ಹಳದಿ ಬೋರ್ಡ್ ಟ್ಯಾಕ್ಸಿಗಳ ಚಾಲಕರ ಮಕ್ಕಳಿಗೆ ಸಾರಿಗೆ ವಿದ್ಯಾನಿಧಿ ಅನ್ನು ಸಾರಿಗೆ ಇಲಾಖೆಯಿಂದ ನೀಡ್ತಾರೆ. ಅದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಅಂದರೆ ನಿಮಗೆ ಈ ಒಂದು ರೈತ ವಿದ್ಯಾನಿಧಿ ಯಾವ ರೀತಿಯೋ ಸ್ಕಾಲರ್ಶಿಪ್ ಇದೆ, ಅದೇ ರೀತಿ ಈ ಒಂದು ಸಾರಿಗೆ ವಿದ್ಯಾನಿಧಿ ಅಂತ ಆಟೋ ರಿಕ್ಷಾ ಅಥವಾ ಹಳದಿ ಬೋರ್ಡ್ ಇರತಕ್ಕಂಥ ಟ್ಯಾಕ್ಸಿ ಇರುತ್ತಲ್ಲ ಅವರ ಒಂದು ಮಕ್ಕಳಿಗೆ ಈ ಒಂದು ವಿದ್ಯಾನಿಧಿ ಯೋಜನೆಯನ್ನು ನೀಡ್ತಾರೆ. ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಸೇವಾ ಸಿಂಧು ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ನೀವು ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆಗಿದ್ದರೆ ಡೈರೆಕ್ಟಾಗಿ ನಿಮ್ಮ ಫೋನ್ ನಂಬರ್ ಹಾಕಿ ಲಾಗಿನ್ ಆಗಿ ಈ ಒಂದು ಅಫಿಷಿಯಲ್ ಪೇಜ್ಗೆ ಬರಬೇಕು. ಒಂದು ವೇಳೆ ನಾವು ಸೇವಾ ಸಿಂಧು ರಿಜಿಸ್ಟ್ರೇಷನ್ ಆಗೋದು ಗೊತ್ತಾಗ್ತಾ ಇಲ್ಲ ಸರ್ ಅಂದರೆ ನಿಮ್ಮ ಹತ್ತಿರದ ಕರ್ನಾಟಕ ಗ್ರಾಮೋನ್ ಬೆಂಗಳೂರು ಕೇಂದ್ರಗಳಿಗೆ ಡೈರೆಕ್ಟಾಗಿ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು. ಮೊದಲಿಗೆ ನೀವು ಸೇವಾ ಸಿಂಧು ಲಾಗಿನ್ ಆದ ನಂತರ ಇಲ್ಲಿ 3 ಡಾಟ್ಸ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟ್ರಾನ್ಸ್ಪೋರ್ಟ್ ಅಂತ ಟೈಪ್ ಮಾಡಿ. ನೋಡಿ ಟ್ರಾನ್ಸ್ಪೋರ್ಟ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ, ಇಲ್ಲಿದೆ ನೋಡಿ ವಿದ್ಯಾನಿಧಿ ಯೋಜನೆ ಟು ದ ಚಿಲ್ಡ್ರನ್ ಆಫ್ ಡ್ರೈವರ್ಸ್ ಆಫ್ ಆಟೋ ಆ್ಯಂಡ್ ಯೆಲ್ಲೋ ಬೋರ್ಡ್ ಟ್ಯಾಕ್ಸಸ್ ಅಂತ ಇದನ್ನ ಕ್ಲಿಕ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ತಂದೆಯವರ ಡ್ರೈವಿಂಗ್ ಲೈಸೆನ್ಸ್ ನಂಬರನ್ನು ಹಾಕಬೇಕು ಮತ್ತು ನಿಮ್ಮ ತಂದೆಯವರ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಯಾವ ರೀತಿ ಅಂದರೆ ಡ್ರೈವಿಂಗ್ ಲೈಸೆನ್ಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಎಂಟ್ರನ್ನು ಮಾಡಬೇಕು. ತಂದಲ್ಲಿ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ತಾನೇ ಬರುತ್ತೆ, ಫಿಲಪ್ ಆಗುತ್ತೆ. ನೋಡಿ ವಿದ್ಯಾರ್ಥಿ ಆಧಾರ್ ಸಂಖ್ಯೆ, ವಿದ್ಯಾರ್ಥಿಯ ಒಂದು ಹೆಸರು ಆಧಾರ್ನಲ್ಲಿ ಇರುವಂತೆ ಎಂಟ್ರ್ ಮಾಡಬೇಕು. ನಿಮ್ಮ ಒಂದು SSLC ಡೀಟೇಲ್ಸನ್ನು ಕೂಡ ನಿಮ್ಮ SSLC ಹಾಲ್ ಟಿಕೆಟ್ ನಂಬರ್ ಕೂಡ ಎಂಟ್ರ್ ಮಾಡಬೇಕು. ಒಂದು ವೇಳೆ ICSE ಅಥವಾ CBSE ಇದ್ದರೆ ಅದನ್ನು ಕೂಡ ಎಂಟ್ರ್ ಮಾಡಬೇಕು. ಪ್ರಸ್ತುತ ಓದ್ತಿರೋ ಕೋರ್ಸ್ ಕೂಡ ಎಂಟ್ರ್ ಮಾಡಬೇಕು. ಎಲ್ಲವನ್ನು ಎಂಟ್ರ್ ಮಾಡಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಕಡ್ಡಾಯವಾಗಿ ಆಧಾರ್ ಕಾರ್ಡ್ನೊಂದಿಗೆ NPCI ಮ್ಯಾಪಿಂಗ್ ಆಗಿರಬೇಕು. ಯಾವುದೇ ರೀತಿ ಸುಳ್ಳು ಮಾಹಿತಿ ನೀಡಿ ಅರ್ಜಿಯನ್ನು ಸಲ್ಲಿಸುವಂತೆಲ್ಲ ಮತ್ತು ಇಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಸರಿಯಾಗಿ ತಿಳ್ಕೊಂಡು ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಾಕು, ನಿಮ್ಮ ಅರ್ಜಿ ಅಪ್ರೂವಲ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.